ದೇವರು ದೇವರು ಬೆಳೆಸಿರುವಂತ ಗಿಡ, ದೇವರು ಬೆಳೆಸಿದಂತ ಮಕ್ಕಳನ್ನು ದೇವ್ರು ಕೊಂದದಕ್ಕೆ ಆತ ಅಧಿಕಾರ ಐತೆ, ಶಕ್ತಿ ಐತೆ. ನೀನು ಮನೆ ಮುಂದೆ ಬೆಳೆಸುವಂತ ಆ ಗಿಡ ನಿನಗೆ ಫಲ ಕೊಡ್ತಲ್ಲ ನೀನ್ ಕಿತ್ತಾಕಿ ಬೆಂಕಿಗೆ ಹಾಕ್ಬೋದು, ಇಲ್ಲ ನಿನ್ನ ಮನೆ ಹೊಲೆಗೆ ಹಾಕೋಬಹುದು. ದೇವ್ರ ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಂತ ದೇವ್ರಿಗೆ ಸಕಲವನ್ನು ಮಾಡೋದಕ್ಕೆ ಆತನ ಶಕ್ತನ್. ದೇವ್ರಂದ್ರೆ ಭಯ ಇಲ್ಲ, ದೇವ್ರಂದ್ರೆ ಭಕ್ತಿ ಇಲ್ಲ ಪ್ರೇರಣೆ, ಭಯ ಭಕ್ತಿ ಇಲ್ಲ. ನೋಡಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಕುಡ್ರಿಗೆ ಕಣ್ಣು ಕೊಟ್ನು, ಕುಂಡ್ರ ಕಾಲು ಕೊಟ್ನು, ಕುಷ್ಠರೋಗಿಗಳನ್ನ ವಾಸೆ ಮಾಡಿದ್ರು, ಸತ್ತೋಗಿರೋ ವಿಧವೆಯ ಮಗನನ್ನು ಎಬ್ಬಿಸಿದ್ರು. ಅನೇಕರು ಪಾಪದಲ್ಲಿರುವಂತ ಜನರಿಗೆ ನೀತಿ ನ್ಯಾಯ ಮಾರ್ಗದಲ್ಲಿ ನಡೀರಿ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ವ್ಯಭಿಚಾರ ಮಾಡುವಂತ ಸ್ತ್ರೀ ಒಂದು ಕಡೆ ಸಿಗಾಕೊಂಡಾಗ ನಿಮ್ಮಲ್ಲಿ ಯಾರು ವ್ಯಭಿಚಾರ ಮಾಡೋದು ಅವ್ರು ಫಸ್ಟ್ ಕಲ್ಲ ನೋಡಿರಿ ಅಂತ ಆ ಸ್ತ್ರೀಯನ್ನು ಕಾಪಾಡ್ತಾರೆ. ಎಷ್ಟು ಒಳ್ಳೆ ಬೋಧನೆ ಪ್ರೇರೆ. ಶತ್ರುಗಳನ್ನ ಪ್ರೀತಿಸುವಂತ ಯಾರು ಹೇಳಿದ್ದಾರೆ? ಶತ್ರುಗಳನ್ನ ರಕ್ತ ಪ್ರೋಕ್ಷಣ ಪಾಪ ವಿನಾಶನ ರಕ್ತ ಸುರಿಸ್ರಿ, ನಿಮ್ ರಕ್ತ ಸುರಿಸ್ತಾರೆ, ಅವ್ರ ರಕ್ತ ಸುರಿಸ್ರಿ ಅಂತ ಹೇಳುವುದ ಬೋಧನೆಗಳನ್ನ ಕೇಳ್ತೀವಿ ನಾವು. ಎಷ್ಟು ಜನ ರಕ್ತ ಸುರಿಸ್ತಾರೆ, ಎಷ್ಟು ಜನ ಕೊಲ್ತೀರ? ನೀನು ಅವ್ನು ತಪ್ಪು ಮಾಡಿರ್ತೆ, ಅವ್ನು ನಿಂಗೆ ತಪ್ಪು ಮಾಡಿರ್ತೆ.